ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮನ್ವಿತಾ. ನಾನು ಪ್ರೆಸೆಂಟ್ ನಾನು 10th ಬೋರ್ಡ್ಸನ್ನು ಕಂಪ್ಲೀಟ್ ಮಾಡಿದೆ. ಐ ಹ್ಯಾವ್ ಸೆಕ್ಯೂರ್ಡ್ 618 ಔಟ್ ಆಫ್ 625. ಮ್ಯಾಥ್ಸ್ನಲ್ಲಿ 98, ಸೈನ್ಸ್ನಲ್ಲಿ 98, ಸೋಷಿಯಲ್ನಲ್ಲಿ 99, ಕನ್ನಡದಲ್ಲಿ 125 ಔಟ್ ಆಫ್ 125, ಇಂಗ್ಲೀಷ್ನಲ್ಲಿ 98, ಹಾಗೆ ಹಿಂದಿಯಲ್ಲಿ 100. ಇಷ್ಟೆಲ್ಲ ಸ್ಕೋರ್ಸನ್ನು ನನಗೆ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ವಿದ್ಯಾಕೇಂದ್ರ ಇನ್ಸ್ಟಿಟ್ಯೂಟ್ನಲ್ಲಿ ನಾನು ಅಡ್ಮಿಷನನ್ನು ತೊಗೊಂಡಿದ್ದೆ. ಸೊ ನಂದು ಈಗ ಸ್ಕೋರನ್ನು ಜೊತೆಗೆ ನನಗೆ ಸ್ಟೇಟ್ನಲ್ಲಿ 8th ರ್ಯಾಂಕನ್ನು ಪಡೆದಿದ್ದೀನಿ. ಹಾಗೆ ಧಾರವಾಡ ಡಿಸ್ಟಿಕ್ನಲ್ಲಿ ಫಸ್ಟ್ ರ್ಯಾಂಕ್ ಅಂಡರ್ ಕ್ರೈಸ್ಟ್ ಡಿಪಾರ್ಟ್ಮೆಂಟ್, ಹಾಗೆ ಧಾರವಾಡ ಡಿಸ್ಟಿಕ್ಕಿಗೆ 3rd ರ್ಯಾಂಕನ್ನು ತೊಗೊಂಡಿದ್ದೀನಿ. ಸೊ ವಿದ್ಯಾಕೇಂದ್ರ ಇನ್ಸ್ಟಿಟ್ಯೂಟ್ ನನಗೆ ಫಸ್ಟ್ ಅಡ್ಮಿಷನ್ ತೊಗೊಂಡಾಗ ಹೇಳಿದ್ದು 45 ಡೇಸ್ ಮಾತ್ರ. ನಾನು ಅಂದ್ಕೊಂಡಿದ್ದು 45 ಡೇಸ್ನಲ್ಲಿ ಕಂಪ್ಲೀಟಾಗಿ ಯಾವ ಥರ ಕಂಪ್ಲೀಟ್ ಮಾಡ್ತಾರೆ ಅಂತ ನನಗೆ ಅಂದ್ಕೊಂಡಿರಲಿಲ್ಲ. ನಾನು ಕಂಪ್ಲೀಟ್ ಮಾಡಿದಾಗ ನನಗನ್ನಿಸ್ತು ಎಷ್ಟು ಅರ್ಥ ಆಗುವಾಗೆ ಸಿಲೆಬಸನ್ನು ಕಂಪ್ಲೀಟ್ ಮಾಡಿದರು. ಪೂರ್ತಿ ಕೇರ್ ತೊಗೊಂಡು ಪರ್ಸ್ನಲ್ ಕೇರ್ ಮಾಡಿ ಎಲ್ಲ ಥರನೂ ನೋಡಿಕೊಂಡು ಯಾವುದೇ ಒಂದು ಪ್ರಾಬ್ಲಮ್ ಬರಲಾರ್ದಂಗೆ ನಮ್ಗೆ ಕಂಪ್ಲೀಟ್ ಮಾಡಿದರು. ಸೊ ಗುಡ್ ಫ್ಯಾಕಲ್ಟಿ ಜೊತೆಗೆ ನಮಗೆ ಸ್ಟಡಿ ಮಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಾಯಿದ್ರು. ಸ್ಟಡಿ ಮಟೀರಿಯಲ್ಸನ್ನು ಪೂರ್ತಿ ಆನ್ಸರ್ಸ್ ಜೊತೆಗೇ ನಮ್ಗೆ ಪ್ರೊವೈಡ್ ಮಾಡ್ತಿದ್ರು. ಹಾಗೆ ನಮಗೆ ಈವ್ನಿಂಗ್ ಸಹ ಸ್ಟಡಿ ಅವರ್ಸ್ ಇದ್ದು 6 to 8 ನಮಗೆ ಸ್ಟಡಿ ಅವರ್ಸನ್ನು ಪ್ರೊವೈಡ್ ಮಾಡ್ತಿದ್ರು. ಹಾಗೆ ಇಲ್ಲಿ ನಮ್ಮ ಹಾಸ್ಟೆಲ್ ಫೆಸಿಲಿಟಿ ಹಾಗೆ ಫುಡ್ ಫೆಸಿಲಿಟಿ ಎಲ್ಲನೂ ಚೆನ್ನಾಗಿ ಪ್ರೊವೈಡ್ ಮಾಡಿದರು. ಮತ್ತು ನಮಗೆ ಫೀಲ್ಡ್ ಟ್ರಿಪ್ ಇತ್ತು. ನಾವು ಹೋಗಿದ್ದ ಟ್ರಿಪ್ ಬಂದುಬಿಟ್ಟು ಸೈನ್ಸ್ ರಿಲೇಟೆಡ್ KUD ಸೈನ್ಸ್ ಸೆಂಟರ್ ಒಳಗೆ ಹೋಗಿದ್ವಿ. ನಮಗೆ ಪೂರ್ತಿಯಾಗಿ ಪರ್ಸ್ನಲ್ ಕೇರನ್ನು ತೊಗೊಂಡ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳಬೇಕಂದ್ರೆ ನಮ್ಮದು ರಾಜು ಸರ್ ಅಂತೂ ನಮಗೆ ಪೇರೆಂಟ್ಸ್ಗಿಂತ ಹೆಚ್ಚಾಗಿಯೇ ನಮ್ಗೆ ಟ್ರೀಟ್ ಮಾಡಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಡೇಗೊಮ್ಮೆ ನಮಗೆ ವೀಕ್ಲಿ ಟೆಸ್ಟನ್ನು ಇಡ್ತಿದ್ರು. ನಮಗೆ ಇಷ್ಟು 45 ಡೇಸ್ ಕೋಚಿಂಗ್ ಅಲ್ಲದೆ ನಮಗೆ ಅಕ್ಟೋಬರ್ ಹಾಲಿಡೇಸಲ್ಲಿ 20 ಡೇಸ್ ಫ್ರೀ ಆಫ್ ಕಾಸ್ಟ್ ನಮಗೆ ಸಿಲೆಬಸ್ ರಿವಿಷನನ್ನು ಮಾಡಿದರು. ಹಾಗೆ ನಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದರು, ಮಾಡೆಲ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡಿದರು. ಕೊನೆಯದಾಗಿ ನಮಗೆ ಫೇರ್ವೆಲ್ ಫಂಕ್ಷನನ್ನು ಇಟ್ಟಿದ್ರು. ಹಾಗೆ ನಮ್ಗೆ ಸ್ಟಡೀಸ್ ಜೋಡಿ ಎಂಜಾಯ್ಮೆಂಟೂ ಈ ವಯಸ್ಸಿನಲ್ಲಿ ನಮಗೆ ಬೇಕೆ. ಸೊ ಅದಕ್ಕಾಗಿ ನಮಗೆ ಕಲ್ಚರಲ್ ಆ್ಯಕ್ಟಿವಿಟೀಸನ್ನು ಪ್ರೊವೈಡ್ ಮಾಡಿದರು. ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲರೂ ಭಾಗವಹಿಸಿದ್ವಿ. ಹಾಗೆ ಸೆಂಡ್ ಆಫ್ ಪಾರ್ಟಿಯನ್ನು ಇಟ್ಕೊಂಡಿದ್ರು. ಅದರಲ್ಲಿ ಫೆಲಿಸಿಟೇಷನನ್ನು ಮಾಡಿದರು. 10th ಬೋರ್ಡ್ಸ್ ಅನ್ನೋದು ಮೊದಲನೇ ಸ್ಟೆಪ್ಪಲ್ಲೇ ನಮಗೆ ತುಂಬಾ ಚೆನ್ನಾಗಿ ಒಂದು ಹೈಯೆಸ್ಟ್ ರ್ಯಾಂಕ್ ಜೊತೆಗೆ ನಮ್ಗೆ ಸ್ಟೆಪ್ಪನ್ನು ಏರಲಿಕ್ಕೆ ಹೆಲ್ಪ್ ಮಾಡಿದಂಥ ನನ್ನ ವಿದ್ಯಾಕೇಂದ್ರ ಇನ್ಸ್ಟಿಟ್ಯೂಟಿಗೆ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಬೆಸ್ಟ್ ಸಜೆಷನ್ ಏನಂದರೆ ವಿದ್ಯಾಕೇಂದ್ರ ಇನ್ಸ್ಟಿಟ್ಯೂಟ್ ಅಂತಲೇ ಹೇಳ್ತೀನಿ. ಸೊ ಇಫ್ ಯು ವಾಂಟ್ ಟ್ರೈ ಯು ಹ್ಯಾವ್ ಟು ಕಮ್. ಸೊ ಪ್ಲೀಸ್ ಅಡ್ಮಿಷನನ್ನು ತಗೊಳ್ಳಿ. ಇಟ್ಸ್ ಅ ಬೆಸ್ಟ್ ಅಪಾರ್ಚುನಿಟಿ ಟು ಯು. I have no words to say now. So my result represents everything. Thanks, Vidyangendra Institute.